ನಮ್ದು ಒಂದ್ ಸ್ವಲ್ಪ ಮನೇಲಿ ಗೋಲ್ಡ್ ಹೋಗಿತ್ತು, ನಮ್ಮ ಅಕ್ಕ ಮನೇಲಿ ಏನಾಗಿತ್ತು? ಗೋಲ್ಡ್ ಹೋಗಿತ್ತು. ಅದ್ ಸಲುವಾಗಿ ಬಂದಿದ್ವಿ. ಅಂಜನ ಹಾಕಿ ನೋಡಿದ್ವಿ, ಹುಡುಗನ್ಗೆ ಕಾಣಿಸ್ತಿದೆ, ಇಬ್ರು ಕಣ್ಣು ಕಾಣಿಸಿದೆ, ಯಾರ್ ಫೇಸ್ ಅಂತ ಕಾಣಿಸ್ತಿದೆ. ಹುಡುಗ ಹೇಳಿದಾನೆ. ಅಂದ್ರೆ ನಮ್ಗೆ ಇನ್ನೊಂದ್ ಸ್ವಲ್ಪ ಕ್ಲಾರಿಟಿ ಸಿಕ್ಲಿ ಅಂತ ನಾವ್ 2ನೇ ಸಲ ಮತ್ತೆ ಬಂದಿದ್ವಿ. ಅವ್ರು ಹೇಳಿದಾರೆ ನಾವು ಮತ್ತೆ ನಿಮ್ಗೆ ಅವರೇ ತಂದ್ಕೊಡೋ ತರ ಮಾಡ್ತೀವಿ ಬನ್ನಿ ಅಂತ. ಈಗ ನಿಮ್ಮೆಣ್ಣೆಲ್ಲ ಕೊಟ್ಟಿದ್ದಾರೆ, ಅದನ್ನ ತಗೊಂಡೋಗಿ ಇಟ್ಟು ನೋಡೋಣ ತಂದ್ಕೊಡ್ತಾರ ಇಲ್ವಾ ಅಂತ ಗೊತ್ತಾಗತ್ತೆ ನಮ್ಗೆ. ನಮ್ಗೆ ಒಂದ್ ನಂಬಿಕೆ ಇರ್ತದೆ. ಎಷ್ಟು ಗ್ರಾಮ್ ಚಿನ್ನ ಕಳ್ದೋಗಿದೆ? 8,000 ಅಂದ್ರೆ ಒಂದ್ 80 ಗ್ರಾಮ್. ಅದು ಗೊತ್ತಾಗ್ಲಿಲ್ಲ ಹೇಗೋಯ್ತು ಅಂತಾನೆ, ಮನೇಲಿ ಇಟ್ಟಿರೋದೇ ಹೋಗಿದೆ. ದೇವ್ರ ಮೇಲೆ ನಂಬಿಕೆ ಇದೆಯಾ? ನಂಬಿಕೆ ಇದೆ, ಅದಕ್ಕೆ ಬಂದಿದ್ವಿ, ಮತ್ತೆ 2ನೇ ಸಲ ಬಂದಿದ್ವಿ. ದುಃಖ ಅಂತ ತುಂಬಾ ಇದೆ ಕಳ್ದೋಗಿರೋದು. ಇದೆ, ಅದು ಬೇಜಾರ್ ಇದೆ, ಏನ್ ಮಾಡಕ್ ಆಗಲ್ಲ. ಒಂದೇ ಸಲ ಅಷ್ಟೊಂದು ಗೋಲ್ಡ್, ಇವಾಗ ಇರೋ ಗೋಲ್ಡ್ ಅಲ್ಲಿ ತಗೊಳ್ಳೋದು ಕಷ್ಟ ಇದೆ, ಅದ್ರಲ್ಲಿ ಇಷ್ಟು ಗೋಲ್ಡ್ ಮನೇಲೆ ಹೋಗಿದ್ರೆ ಯಾರ ಮೇಲೆ ನಮ್ಗೆ ಆತರ ಪರ್ ಗ್ರಾಮ್ 10,000 ಆಗಿದೆ. ಹೌದು ಅಲ್ವಾ? ಹಂಗೆ ಆಗಿದೆ, ಏನ್ ಮಾಡಕ್ಕೂ ಆಗ್ತಾರ. ನಾವ್ ಅದಕ್ಕೆ ಸರಿ ಇನ್ನೊಂದ್ಸಲಿ ಬಂದು ವಿಚಾರಿಸೋಣ ಅಂದ್ರೆ ಅವ್ರು ಹೇಳೋದು ಸಿಗುತ್ತೆ, ಹೋಗಿ ಇನ್ನೊಂದ್ 11 ದಿವಸದೊಳಗೆ ಅವರೇ ತಂದ್ಕೊಡ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಬಂದು ಸರಿ ಇನ್ನೊಂದ್ಸಲಿ ಅಮ್ಮನ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ವಿ. ಇಲ್ಲಿ ವ್ಯವಸ್ಥೆ ಎಲ್ಲ ಹೇಗಿದೆ ಅಮ್ಮ? ಪರವಾಗಿಲ್ಲ, ಎಲ್ಲ ಚೆನ್ನಾಗಿದೆ. ಇಲ್ಲಿ ಬಂದ್ರೆ ಎಲ್ಲ ತಿಂಡಿಗೆಲ್ಲ ಅನುಕೂಲ ಇದೆ, ಎಲ್ಲ ಇರೋಕೆಲ್ಲ ಚೆನ್ನಾಗಿ ಅನುಕೂಲ ಎಲ್ಲ ಚೆನ್ನಾಗಿದೆ. ಆಮೇಲೆ ಎಲ್ಲ ಐನೋರು ಅಷ್ಟೆಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನಾವು ಏನ್ ಕೇಳ್ತೇವೆ ಕರೆಕ್ಟಾಗಿ ಉತ್ತರ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ನಾವು ಕೇಳಕ್ ಮುಂಚೆ ಅವರೇ ಹೇಳ್ತಾರೆ, ನೀವು ಏನ್ ಸಮಸ್ಯೆಗೆ ಬಂದಿದ್ದೀರಾ ಅಂತ ಅವರೇ ಕುತ್ಕೊಂಡಿದ ತಕ್ಷಣ ಅವ್ರು ಹೇಳ್ತಾರೆ. ನೀವು ಹಣಕಾಸು ತೊಂದ್ರೆ ಇದೆ, ತುಂಬಾ ಹಿಂಸೆ ಪಡ್ತಾರೆ, ನೀವು ಎಲ್ಲ ನಿಮ್ಮವರೇ ನಿಮ್ಗೆ ಶತ್ರುಗಳಾಗಿ ಕಾಡ್ತಾ ಇದ್ದಾರೆ, ನೀವು ಎಷ್ಟೇ ಒಳ್ಳೇದ್ ಮಾಡಿದ್ರು ಎಲ್ಲರೂ ಕೆಟ್ಟದೇ ಬಯಸ್ತಾರೆ ನಿಮ್ ಬಗ್ಗೆ, ಎಲ್ಲ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅವರೇ ಹೇಳ್ತಾರೆ, ನಾವೇನ್ ಕೇಳಿಲ್ಲ, ಅವರೇ ಹೇಳಿದ್ರು.